ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 26 ಜುಲೈ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:04, ಸೂರ್ಯಾಸ್ತ ಸಂಜೆ 6:48, ಚಂದ್ರೋದಯ ರಾತ್ರಿ 10:51, ಚಂದ್ರಾಸ್ತ ಬೆಳಗ್ಗೆ 10:37. ಇಂದಿನ ತಿಥಿ ಷಷ್ಠಿ ರಾತ್ರಿ 3:18 ಜುಲೈ 27 ರವರೆಗೆ, ನಂತರ ಸಪ್ತಮಿ. ಯೋಗ ಸುಕರ್ಮ ರಾತ್ರಿ 1:32 ಜುಲೈ 27, ನಂತರ ಧೃತಿ. ನಕ್ಷತ್ರ ಉತ್ತರ ಭಾದ್ರಪದ ಸಂಜೆ 6:58 ರವರೆಗೆ, ನಂತರ ರೇವತಿ. ಕರ್ಣ ಗರಜ ಮಧ್ಯಾಹ್ನ 12:42, ವನಿಜ ರಾತ್ರಿ 11:30, ನಂತರ ವಿಷ್ಟಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:19, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:52, ಪ್ರಾತಃ ಸಂಧ್ಯಾ ರಾತ್ರಿ 4:56 ರಿಂದ 6:04 ರವರೆಗೆ, ಸಂಧ್ಯಾಕಾಲ ಸಂಜೆ 6:48 ರಿಂದ 7:56, ಅಮೃತ ಕಾಲ ಬೆಳಗ್ಗೆ 10:03 ರಿಂದ 11:32, ಸರ್ವಾರ್ಥ ಸಿದ್ಧಿ ಮತ್ತು ಅಮೃತ ಸಿದ್ಧಿಯೋಗ ಮಧ್ಯಾಹ್ನ 2:30 ರಿಂದ ಬೆಳಗಿನ ಜಾವ 6:04 ಜುಲೈ 27 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:51 ರಿಂದ 12:26, ಯಮಗಂಡ ಕಾಲ ಮಧ್ಯಾಹ್ನ 3:37 ರಿಂದ 5:13 ರವರೆಗೆ, ವರ್ಜಕಾಲ ರಾತ್ರಿ 1:45 ಜುಲೈ 27 ರಿಂದ 3:15 ಜುಲೈ 27, ದುರ್ಮುಹೂರ್ತ ಬೆಳಗ್ಗೆ 8:37 ರಿಂದ 9:28, ನಂತರ ಮಧ್ಯಾಹ್ನ 12:52 ರಿಂದ 1:43 ರವರೆಗೆ. ಸಂಜೆ 6:58 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ನಿಮ್ಮ ಬುದ್ಧಿವಂತಿಕೆಯು ಇಂದು ನಿಮ್ಮನ್ನು ಯಶಸ್ವಿಯಾಗಿ ಮಾಡುತ್ತದೆ. ನಿಮ್ಮ ಪರಿಶ್ರಮದ ಉತ್ತಮ ಫಲಿತಾಂಶ ದೊರೆಯುವುದು. ಇಂದು ನೀವು ಭಾಗವಹಿಸುವ ಸಮಾರಂಭದಲ್ಲಿ ನೀವೇ ಕೇಂದ್ರಬಿಂದುವಾಗುತ್ತೀರಿ. ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಪಡಬೇಕು. ವೃಷಭ ರಾಶಿ. ಆರ್ಥಿಕವಾಗಿ ನಿಮಗೆ ಉತ್ತಮವಾಗಿದೆ. ಈ ದಿನ ಬರಹಗಾರರಿಗೆ ಮತ್ತು ಮಾಧ್ಯಮದವರಿಗೆ ಹೆಚ್ಚು ಅನುಕೂಲಕರವಾಗಿದೆ. ಈ ದಿನ ನಿಮ್ಮ ಮಕ್ಕಳ ಸಹಕಾರ ದೊರೆಯುವುದು. ಮನಸ್ಸು ಸಂತೋಷವಾಗಿರುವುದು. ಮಿಥುನ ರಾಶಿ. ವೃತ್ತಿಯಲ್ಲಿ ಇಂದು ಅದ್ಭುತ ಫಲ ಸಿಗುವುದು. ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಗಳಿಕೆ ಮತ್ತು ಖರ್ಚಿನ ಸಮನ್ವಯ ಕಾಣಬಹುದು. ನಿಮ್ಮ ಮಾನಸಿಕ ಮತ್ತು ದೈಹಿಕ ಬಲವು ಉತ್ತಮವಾಗಿರುವುದು. ಕಟಕ ರಾಶಿ. ನಕಾರಾತ್ಮಕ ಯೋಚನೆಗಳಿಂದ ದೂರವಿರಿ. ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ಪ್ರೀತಿ ಪಾತ್ರದವರಿಗೆ ನಿಮ್ಮ ಪ್ರೀತಿಯನ್ನು ಮುಕ್ತವಾಗಿ ಮತ್ತು ವಿಶ್ವಾಸದಿಂದ ತಿಳಿಸಿ. ಸಿಂಹ ರಾಶಿ. ವೃತ್ತಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಅಜಾಗರೂಕತೆ ಇಂದು ನಿಮಗೆ ಆರ್ಥಿಕ ನಷ್ಟವನ್ನು ಉಂಟುಮಾಡುವುದು. ಈ ದಿನ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಒತ್ತಡದಿಂದ ದೂರವಿರಿ. ಕನ್ಯಾ ರಾಶಿ. ಸಂತೋಷದಿಂದ ತುಂಬಿದ ದಿನವಾಗಬಹುದು. ಗೃಹ ಜೀವನ ಶಾಂತಿ ಮತ್ತು ಉತ್ತಮವಾಗಿರುತ್ತದೆ. ನೀವು ಕೆಲಸದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸುವಿರಿ. ನಿಮ್ಮ ತಡೆಯಾಗಿದ್ದ ಸರ್ಕಾರಿ ಕೆಲಸ ಪೂರ್ಣವಾಗುವುದು. ತುಲಾ ರಾಶಿ. ನೀವು ಅನೈತಿಕ ಕೆಲಸಗಳಲ್ಲಿ ತೊಡಗಬಹುದು. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಒಳ್ಳೆಯ ಸಂಬಂಧವಿರುವುದು. ಇಂದು ಹೆಚ್ಚಿನ ಹಣ ಖರ್ಚಾಗಬಹುದು. ವೃಶ್ಚಿಕ ರಾಶಿ. ನಿಮ್ಮ ಗುರಿಗಳಿಗೆ ನೀವು ದೃಢವಾಗಿರುತ್ತೀರಿ. ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಹಣ ಗಳಿಸುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶ ಸಿಗುವುದು. ಧನು ರಾಶಿ.
ಈ ದಿನ ಸಾಧಾರಣವಾಗಿರುವುದು. ಕೆಲಸದಲ್ಲಿ ಉತ್ಸಾಹ ಕಮ್ಮಿ ಇರುವುದು. ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳ ಹಸ್ತಕ್ಷೇಪವಾಗದಂತೆ ನೋಡಿಕೊಳ್ಳಿ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಬಹುದು. ಮಕರ ರಾಶಿ. ನೀವು ಕೆಲಸದ ಹುಡುಕಾಟದಲ್ಲಿದ್ದರೆ ಪರಿಚಯಸ್ಥರ ಸಹಾಯದಿಂದ ನಿಮಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಇಂದು ಸಣ್ಣ ಮಕ್ಕಳೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ನಿಮ್ಮ ಗೆಳೆಯರೊಡನೆ ಮುಖ್ಯ ವಿಷಯಗಳನ್ನು ಚರ್ಚಿಸುವಿರಿ. ಕುಂಭ ರಾಶಿ. ನಿಮ್ಮ ಕೆಲಸದಲ್ಲಿ ವೇಳಾಪಟ್ಟಿ ರಚಿಸಿ ಅದರಂತೆ ಕೆಲಸ ಮಾಡಿದರೆ ಕಡಿಮೆ ಒತ್ತಡ ಅನುಭವಿಸುವಿರಿ. ನಿಮ್ಮ ಸಹೋದ್ಯೋಗಿಗಳ ಒತ್ತಡ ಹೆಚ್ಚಾಗುವುದು. ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗುವಿರಿ. ಮೀನ ರಾಶಿ. ದೈವಿಕ ಜ್ಞಾನಕ್ಕಾಗಿ ಧಾರ್ಮಿಕ ಸ್ಥಳಕ್ಕೆ ಭೇಟಿಯಾಗುವ ಮನಸ್ಸಾಗುವುದು. ನಿಮ್ಮ ಕೆಲಸದ ಬಗ್ಗೆಯ ನಿಮ್ಮ ನಿಷ್ಠೆ ನಿಮಗೆ ವಿಜಯ ನೀಡುವುದು. ಆನಂದಕರ ಸಮಾಚಾರವನ್ನು ಕೇಳುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.